ಸಾಲ ಅಂದ್ರೆ ಶೂಲ ಅನ್ನೋ ಮಾತನ್ನ ನೀವು ಕೇಳಿರ್ತೀರಿ. ಹಾಗಂತ ಸಾಲ ಮಾಡೋದೇ ತಪ್ಪ? ಖಂಡಿತ ತಪ್ಪಲ್ಲ. ಆದ್ರೆ ಸರಿಯಾದ ಮಾಹಿತಿ ಇಲ್ಲದೆ, ಅಳತೆ ಅಂದಾಜಿಲ್ಲದೆ ಸಾಲ ತಗೊಂಡ್ರೆ ಅದು ತಪ್ಪು, ಹಾಗೂ ಅದೇನೆ ನಿಮಗೆ ಶೂಲವಾಗುತ್ತೆ. ನೋಡಿ, ಇತ್ತೀಚೆಗೆ ಸಾಲ ಅನ್ನೋದು ಸಾಮಾನ್ಯವಾಗಿಬಿಟ್ಟಿದೆ. ಸಾಲ ಮಾಡದೇ ಇರೋರು ಇಲ್ವೇ ಇಲ್ಲ ಅನ್ನೋ ಸ್ಥಿತಿ ನಮ್ಮ ಸಮಾಜದಲ್ಲಿ ನಿರ್ಮಾಣ ಆಗಿದೆ. ಬಡವರಾಗಿರಲಿ, ಮಿಡ್ಲ್ ಕ್ಲಾಸ್ನವರಾಗಿರಲಿ ಅಥವಾ ಶ್ರೀಮಂತರೇ ಆಗಿರಲಿ, ಅವರವರ ಅಗತ್ಯಕ್ಕೆ ತಕ್ಕಂತೆ ಸಾಲ ಮಾಡೋದು ಸಹಜ ಆಗ್ಬಿಟ್ಟಿದೆ. ಸಾಲವನ್ನ ನಿರ್ವಹಣೆ ಮಾಡೋದು ಗೊತ್ತಾಗ್ಬಿಟ್ರೆ ಸಾಲ ಮಾಡಿದ್ರು ಕೂಡ ಯಾವುದೇ ಸಮಸ್ಯೆ ಇಲ್ಲದೆ ಸಾಲ ತೀರಿಸಿ ನೆಮ್ಮದಿಯಾಗಿರ್ಬೋದು. ಹಾಗಿದ್ರೆ ಸಾಲವನ್ನ ನಿರ್ವಹಣೆ ಮಾಡೋದು ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಕಂಪ್ಲೀಟ್ ಆಗಿ ನೋಡಿ. ನಮಸ್ಕಾರ, ಬಾಸ್ವಾಲಾ ಚಾನಲ್ಗೆ ಸ್ವಾಗತ. ನಾನು ಶೇಷಕೃಷ್ಣ ಭಟ್. ನಮ್ಮ ಜೀವನ ಮಟ್ಟವನ್ನ ಏರಿಸಿಕೊಳ್ಳಬೇಕಾದ್ರೆ ನಮ್ಮ ಹತ್ರ ಇರೋ ಹಣ ಸಾಕಾಗೋದಿಲ್ಲ ಅಂದಾಗ ಸಾಲ ಮಾಡೋದು ಅನಿವಾರ್ಯ. ಹೌದು, ಮನೆ, ಶಿಕ್ಷಣ, ಮದುವೆ, ಕಾರು, ಗೃಹೋಪಕರಣ, ಹೀಗೆ 10 ಅಗತ್ಯಗಳಿಗೆ ಸಾಲ ಮಾಡಬೇಕಾಗಿ ಬರುತ್ತೆ. ಅದು ತಪ್ಪಲ್ಲ. ಆದರೆ ಆ ಸಾಲವನ್ನ ಮರುಪಾವತಿ ಮಾಡೋ ಸಾಮರ್ಥ್ಯ ನಮ್ಮಲ್ಲಿ ಇದೆಯಾ ಅಂತ ನೋಡಿಕೊಂಡು ಸಾಲ ಮಾಡಬೇಕು. ನಿಮ್ಮಲ್ಲಿರೋ ಸಂಪತ್ತಿಗೆ ತಕ್ಕುದಾಗಿ ಬದುಕಬೇಕು. ಇಲ್ಲದೆ ಅಗತ್ಯಕ್ಕಿಂತ ಜಾಸ್ತಿ ಆಸೆ ಪಟ್ರೆ ಕಷ್ಟ ಅನುಭವಿಸಬೇಕಾಗತ್ತೆ. ಹುಷಾರ್. ಹಾಗಾಗಿ ಗಳಿಸೋದು ಕಷ್ಟ, ಖರ್ಚು ಮಾಡೋದು ಸುಲಭ ಅನ್ನೋದನ್ನ ಪ್ರತಿಯೊಬ್ಬರು ನೆನಪಿನಲ್ಲಿ ಇಟ್ಕೊಳ್ಬೇಕು. ತಿಂಗಳ ಸ್ಯಾಲರಿಯನ್ನ ನಂಬಿ ಬದುಕೋ ಮಧ್ಯಮ ವರ್ಗದವರು ಹಾಗೂ ಬಡವರೇ ಸಾಲದ ಸುಳಿಯಲ್ಲಿ ಸಿಲುಕೋದು ಹೆಚ್ಚು. ಯೋಚನೆ ಇಲ್ಲದೆ ಎಲ್ಲ ಅಗತ್ಯಗಳಿಗೂ ಸಾಲದ ಮೊರೆ ಹೋಗದೆ ಸಾಲ ಪಡೆದುಕೊಳ್ಳುವಾಗ ಈ ಸೂತ್ರಗಳನ್ನು ಪಾಲಿಸಿದ್ರೆ ಸಾಕು, ಸಾಲ ಇದ್ರೂ ಕೂಡ ನೆಮ್ಮದಿಯಿಂದ ಜೀವನ ಸಾಗಿಸಬಹುದು. ಯಾವ ಉದ್ದೇಶಕ್ಕೆ ಸಾಲ? ಎಲ್ಲದಕ್ಕೂ ಸಾಲ ಸಿಗೋ ಕಾಲ ಇದು. ಆದ್ರೆ ಸಾಲ ಸಿಗುತ್ತೆ ಅಂತ ಸಾಲ ಮಾಡ್ಕೊಂಡು ಹೋದ್ರೆ ಕೊನೆಗೆ ಅದೇ ನಿಮಗೆ ಶೂಲವಾಗ್ಬಿಡುತ್ತೆ. ಹಾಗಾಗಿ ಎಲ್ಲವನ್ನೂ ಸಾಲ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಮಾಡೋ ಸಾಲದಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಅಂದ್ರೆ ಮಾತ್ರ ಸಾಲ ಮಾಡಿ. ಅದು ಬಿಟ್ಟು ಅವಶ್ಯಕತೆ ಇಲ್ಲದೆ ಐಷಾರಾಮಿ ಜೀವನಕ್ಕಾಗಿ ಸಾಲ ಮಾಡೋದಕ್ಕೆ ಹೋಗಬೇಡಿ. ಅಂದ್ರೆ ಅನುತ್ಪಾದಕ ವಿಚಾರಗಳಿಗೆ ಸಾಲ ಮಾಡಿದ್ರೆ ಖಂಡಿತವಾಗ್ಲೂ ಅದು ನಿಮ್ಮನ್ನ ಕಾಡುತ್ತೆ. ಸಾಲದ ವಿಚಾರದಲ್ಲಿ ಚಾಪೆ ಇರೋದಕ್ಕಿಂತನೂ ಕಡಿಮೆ ಕಾಲು ಚಾಚಬೇಕು. ಹಾಗಿದ್ರೆ ಯಾವುದಕ್ಕೆ ಎಷ್ಟು ಸಾಲ ಮಾಡಬೇಕು, ಯಾವುದಕ್ಕೆ ಎಷ್ಟು ಸಾಲ ಮಾಡಬೇಕು ಅನ್ನೋದನ್ನ ಸಾಲ ಮಾಡೋ ಪ್ರತಿಯೊಬ್ಬರು ತಿಳಿದಿರಲೇಬೇಕು. ನಾವು ಯಾವುದಕ್ಕೆ ಸಾಲ ಮಾಡ್ತೀವಿ, ಅದರ ಅಗತ್ಯತೆ ಎಷ್ಟು ಅಂತ ನೋಡದೆ ಬೇಕಾಬಿಟ್ಟಿ ಸಾಲ ಮಾಡಿದ್ರೆ ಸಾಲ ತೀರಿಸಲಿಕ್ಕಾಗದೆ ಒದ್ದಾಡಬೇಕಾಗತ್ತೆ. ಹಾಗಾಗಿ ನಿಮ್ಮ ಎಲ್ಲಾ ಸಾಲಗಳ ಕಂತು ಅಂದ್ರೆ ಟೋಟಲ್ EMI ಇದೆಯಲ್ಲ, ಅದು ನಿಮ್ಮ ತಿಂಗಳ ಆದಾಯದ 50%ಗಿಂತ ಜಾಸ್ತಿ ಇರಬಾರ್ದು. ಅಂದ್ರೆ ಉದಾಹರಣೆಗೆ ನಿಮಗೆ 50,000 ರೂಪಾಯಿ ಆದಾಯ ಇದೆ ಅಥವಾ ಸ್ಯಾಲರಿ ಇದೆ, ಇನ್ಕಮ್ ಇದೆ ಅಂತ ಹೇಳಿದ್ರೆ ತಿಂಗಳ EMI 25,000ಕ್ಕಿಂತನೂ ಜಾಸ್ತಿ ಇರಬಾರ್ದು. 25,000ಕ್ಕಿಂತ ಜಾಸ್ತಿ EMI ಬರುವಷ್ಟು ಸಾಲವನ್ನ ಯಾವ ಕಾರಣಕ್ಕೂ ಕೂಡ ಮಾಡಬೇಡಿ. ನೀವು ಸಾಲ ಮಾಡುವಂತ ಸಂದರ್ಭದಲ್ಲಿ ಈ ನಿಯಮಗಳನ್ನ ಪಾಲಿಸಿದ್ರೆ ನಿಮಗೆ ಖಂಡಿತವಾಗ್ಲೂ ಕಷ್ಟ ಆಗಲ್ಲ. ಸೊ ಒಂದೊಂದಕ್ಕೂ ಒಂದೊಂದು ನಿಯಮ ಅಂತ ಇದೆ. ಸೊ ಗೃಹ ಸಾಲ ನಿಯಮವನ್ನ ನೋಡೋಣ. ಮನೆ ಕಟ್ಟಬೇಕು ಅಥವಾ ಮನೆ ಪರ್ಚೇಸ್ ಮಾಡಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಆದ್ರೆ ಸಾಲ ಮಾಡದೆ ಮನೆ ಕಟ್ಟೋದಕ್ಕೆ ಬಹುತೇಕರಿಗೆ ಸಾಧ್ಯವಾಗೋದೇ ಇಲ್ಲ. ಹಾಗಾಗಿ ಸಾಲದ ಮೊರೆ ಹೋಗಲೇಬೇಕಾಗತ್ತೆ. ಮನೆಗೋಸ್ಕರ ಸಾಲ ಮಾಡಿ, ಆದರೆ ಸಾಲದ ಮೊತ್ತ ನಿಮ್ಮ ವಾರ್ಷಿಕ ಆದಾಯದ 5 ಪಟ್ಟು ಮಾತ್ರ ಇರಬೇಕು. ಅಂದ್ರೆ ನಿಮ್ಮ ವಾರ್ಷಿಕ ಆದಾಯ 6 ಲಕ್ಷ ರೂಪಾಯಿ ಇದ್ರೆ ನಿಮ್ಮ ಮನೆ ಸಾಲದ ಮೊತ್ತ 30 ಲಕ್ಷ ಮೀರಬಾರ್ದು. ಇನ್ನು ಮನೆ ಕೊಳ್ಳುವಾಗ 25%ನಷ್ಟು ಡೌನ್ ಪೇಮೆಂಟ್ ಮಾಡಿದ್ರೆ ಒಳ್ಳೆಯದು. ನಿಮ್ಮ ಆದಾಯದ 30% ಒಳಗೆ EMI ಇರಬೇಕು. ಅಂದ್ರೆ ತಿಂಗಳ ಸ್ಯಾಲರಿ 50,000 ರೂಪಾಯಿ ಇದ್ರೆ 15,000ವಷ್ಟೇ ಮನೆ ಸಾಲದ EMI ಇರಬೇಕು. 20 ವರ್ಷಕ್ಕಿಂತ ಜಾಸ್ತಿ ಸಾಲದ ಅವಧಿ ಬೇಡವೇ ಬೇಡ. ಆದಷ್ಟು ಬೇಗ ಮರುಪಾವತಿ ಮಾಡಿದ್ರೆ ಒಳ್ಳೆಯದು. ನೀವು ಹೋಮ್ ಲೋನ್ ಅನ್ನ ಅವಧಿಗೂ ಮುನ್ನ ತೀರಿಸಬೇಕು ಹಾಗೂ ಬಡ್ಡಿ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಹೋಮ್ ಲೋನ್ ಬೇಗ ತೀರಿಸೋದು ಹೇಗೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಒಂದು ಡೀಟೇಲ್ ಆಗಿರುವಂತಹ ವಿಡಿಯೋ ಇದೆ. ಸೊ ಆ ವಿಡಿಯೋವನ್ನ ನೋಡಿದ್ರೆ ನೀವು ಕೂಡ ಬೇಗ ಹೋಮ್ ಲೋನ್ ಅನ್ನ ತೀರಿಸಬಹುದು, ಬಡ್ಡಿಯನ್ನು ಕೂಡ ಉಳಿಸಬಹುದು. ಆ ವಿಡಿಯೋದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಮರೀದೆ ಹೋಮ್ ಲೋನ್ ಇರುವಂತವರು ಆ ವಿಡಿಯೋವನ್ನ ನೋಡಿ. ಇನ್ನು ವಾಹನ ಸಾಲದ ನಿಯಮ. ಇತ್ತೀಚಿನ ದಿನಗಳಲ್ಲಿ ಸ್ವಂತ ವಾಹನ ಬೇಕು ಅನ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಆದ್ರೆ ವಾಹನ ಪರ್ಚೇಸ್ ಮಾಡೋದಕ್ಕೆ ಬೇಕಾದಷ್ಟು ಹಣ ಇರೋದಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಸಾಲದ ಮೊರೆ ಹೋಗ್ತಾರೆ. ನಿಮ್ಮ ಜೀವನಕ್ಕೆ ವಾಹನದ ಅಗತ್ಯ ಇದೆ ಅಂತಾದ್ರೆ ನೀವು ಪರ್ಚೇಸ್ ಮಾಡಲೇಬೇಕಾಗತ್ತೆ. ಆದ್ರೆ ಸಾಲ ಮಾಡಿ ಪರ್ಚೇಸ್ ಮಾಡುವಾಗ ಕನಿಷ್ಠ 20% ಡೌನ್ ಪೇಮೆಂಟ್ ಮಾಡಿ, ಗರಿಷ್ಠ 4 ವರ್ಷಗಳಿಗೆ ಮಾತ್ರ ಸಾಲದ ಅವಧಿ ಇರಲಿ. ನಿಮ್ಮ ತಿಂಗಳ ಆದಾಯದ 10% ಮಾತ್ರ ಸಾಲದ EMI ಆಗಿರಲಿ. ಉದಾಹರಣೆಗೆ 1 ಲಕ್ಷದ ವಾಹನ ಪರ್ಚೇಸ್ ಮಾಡ್ತೀರಿ ಅಂತಾದ್ರೆ 20,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ, ಆಮೇಲೆ ನಿಮ್ಮ ಮಾಸಿಕ ಆದಾಯ 50,000 ರೂಪಾಯಿ ಅಂದ್ರೆ
5,000 ಮಾತ್ರ ತಿಂಗಳ EMI ಬರುವಂತೆ ನೋಡ್ಕೊಳ್ಳಿ. ಇನ್ನು ವೈಯಕ್ತಿಕ ಸಾಲದ ನಿಯಮ, ಬಹುಶಃ ಅತಿ ಹೆಚ್ಚು ಜನ ತಗೊಳ್ಳೋ ಲೋನ್ ಅಂತ ಹೇಳಿದ್ರೆ ಅದು ಪರ್ಸನಲ್ ಲೋನ್. ಬಡ್ಡಿ ದರ ಜಾಸ್ತಿ ಇದ್ರೂ ಕೂಡ ಅನಿವಾರ್ಯತೆಯಿಂದಾಗಿ ಜನ ಪರ್ಸನಲ್ ಲೋನ್ ತಗೋತಾರೆ. ಇತ್ತೀಚೆಗಂತೂ ಪರ್ಸನಲ್ ಲೋನ್ ತೆಗೆದುಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗ್ತಿದೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿತ್ತು ಅಂದ್ರೆ ಸಾಕು, ಬ್ಯಾಂಕ್ಗಳೇ ಕಾಲ್ ಮಾಡಿ ನಿಮಗೆ ಪರ್ಸನಲ್ ಲೋನ್ ತೆಗೆದುಕೊಳ್ಳಿ ಅಂತ ದುಂಬಾಲು ಬೀಳ್ತವೆ. ಆದ್ರೆ ಪರ್ಸನಲ್ ಲೋನ್ ತೆಗೆದುಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ನಿಮ್ಮ ವೈಯಕ್ತಿಕ ಸಾಲದ ತಿಂಗಳ EMI ನಿಮ್ಮ ತಿಂಗಳ ಆದಾಯದ 10%ಗಿಂತ ಜಾಸ್ತಿ ಇರಬಾರ್ದು. ಯಾಕಂದ್ರೆ ಪರ್ಸನಲ್ ಲೋನ್ನ ಬಡ್ಡಿ ದರ ತುಂಬಾ ಜಾಸ್ತಿ ಇರುತ್ತೆ. 14%ನಿಂದ 20% ವರೆಗೆ ಇರುತ್ತೆ. ಹಾಗಾಗಿ ತೀರಾ ಅನಿವಾರ್ಯ ಎದುರಾದ್ರೆ ಮಾತ್ರ ಈ ಪರ್ಸನಲ್ ಲೋನ್ಗೆ ಆದ್ಯತೆ ಕೊಡಿ. ಇನ್ನು ಗೃಹ ಸಾಲ, ವಾಹನ ಸಾಲ ತೀರಿಸಲು ಪರ್ಸನಲ್ ಲೋನ್ ಬೇಡ. ಪರ್ಸನಲ್ ಲೋನ್ನ ಬಡ್ಡಿಗೆ ಹೋಲಿಸಿದ್ರೆ ಹೋಮ್ ಲೋನ್ ಹಾಗೂ ವೆಹಿಕಲ್ ಲೋನ್ನ ಬಡ್ಡಿ ತುಂಬಾ ಕಡಿಮೆ ಇರುತ್ತೆ. ಹೋಮ್ ಲೋನ್ ರೇಟ್ ಆಫ್ ಇಂಟ್ರೆಸ್ಟ್ 8ರಿಂದ 9% ವರೆಗೆ ಇರಬಹುದು. ವಾಹನ ಸಾಲದ ಬಡ್ಡಿ ದರ ಕೂಡ 8.5ರಿಂದ 10% ವರೆಗೆ ಇರಬಹುದು. ಆದರೆ ಪರ್ಸನಲ್ ಲೋನ್ನ ಬಡ್ಡಿ ದರ 10ರಿಂದ 24% ವರೆಗಿದೆ. ಹಾಗಾಗಿ ಕಡಿಮೆ ಬಡ್ಡಿ ದರ ಇರೋ ಹೋಮ್ ಲೋನ್, ವೆಹಿಕಲ್ ಲೋನ್ ತೀರಿಸೋದಕ್ಕೆ ಜಾಸ್ತಿ ಬಡ್ಡಿ ದರ ಇರೋ ಪರ್ಸನಲ್ ಲೋನ್ ತಗೊಂಡು ಸಂಕಷ್ಟಕ್ಕೆ ಒಳಗಾಗಬೇಡಿ. ಇನ್ನು ಎಲ್ಲದಕ್ಕೂ ಕ್ರೆಡಿಟ್ ಕಾರ್ಡ್ ಬೇಡ. ಅನಿರೀಕ್ಷಿತ ಸಂದರ್ಭದಲ್ಲಿ ಹಣಕಾಸಿನ ಕೊರತೆ ನೀಗಿಸೋದಕ್ಕೆ ಕ್ರೆಡಿಟ್ ಕಾರ್ಡ್ ಬಳಸೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಕ್ರೆಡಿಟ್ ಕಾರ್ಡ್ ಇರೋದೇ ಸಾಲ ಮಾಡಿ ಖರೀದಿ ಮಾಡೋದಕ್ಕೆ ಅಂತ ಮಾತ್ರ ಅನ್ಕೊಂಡು ಅದನ್ನ ಬಳಸಬೇಡಿ. ಇದು ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನ ಹದಗೆಡಿಸುತ್ತೆ. ಶಾಪಿಂಗ್ ಆಸೆಗೆ ಬಿದ್ದು ಸಿಕ್ಕಾಪಟ್ಟೆ ಖರೀದಿ ಮಾಡಿದ ಬಳಿಕ ಸರಿಯಾದ ಸಮಯಕ್ಕೆ ನೀವು ಮರುಪಾವತಿ ಮಾಡದೇ ಇದ್ರೆ ಬಡ್ಡಿ, ಚಕ್ರ ಬಡ್ಡಿ ನಿಮ್ಮ ನಿದ್ದೆಗೆಡಿಸುತ್ತೆ. ಹಾಗಾಗಿ ಕ್ರೆಡಿಟ್ ಕಾರ್ಡ್ ಇದೆ ಅಂತ ಸುಮ್ಮನೆ ಬೇಕಾಬಿಟ್ಟಿ ಶಾಪಿಂಗ್ ಮಾಡಬೇಡಿ. ಇನ್ನು ಪೇಡೆ ಸಾಲಗಳ ಬಗ್ಗೆ ಎಚ್ಚರ ವಹಿಸಿ. ನನ್ನ ಬಳಿ ಹಣ ಇಲ್ಲ, ಈಗ ಕೊಟ್ರೆ ಮುಂದಿನ ತಿಂಗಳ ಸಂಬಳದಲ್ಲಿ ಬಡ್ಡಿ ಸಮೇತ ವಾಪಸ್ ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ನೀಡುವಂತ ಸಾಲಗಳೇ ಪೇಡೆ ಸಾಲಗಳು, ಪೇಡೆ ಲೋನ್. 7 ದಿನಗಳಿಂದ ಹಿಡಿದು 60 ದಿನಗಳವರೆಗೂ ಈ ರೀತಿ ಸಾಲ ಸಿಗುತ್ತೆ. ಆದ್ರೆ ಈ ಅಲ್ಪಾವಧಿ ಸಾಲಕ್ಕೆ ಯಾವುದೇ ಅಡಮಾನ ಇಲ್ಲದೆ ಇರೋದ್ರಿಂದ ಜಾಸ್ತಿ ಬಡ್ಡಿ ಇರುತ್ತೆ. ವರ್ಷಕ್ಕೆ 20ರಿಂದ 40% ಬಡ್ಡಿ ಇರೋ ಸಾಲಗಳ ಬಗ್ಗೆ ನಿಮಗೆ ಗೊತ್ತಿರಬಹುದು. ಆದ್ರೆ ದಿನಕ್ಕೆ 1% ಬಡ್ಡಿಯಂತೆ ವರ್ಷಕ್ಕೆ 365ರಿಂದ 400% ವರೆಗೆ ಬಡ್ಡಿ ಪಡೆಯುವಂತ ಸಾಲಗಳು ಇವೆ. ಇಂತಹ ಲೋನ್ಗಳು ಅಪಾಯಕಾರಿ ಆ್ಯಪ್ಗಳ ಮೂಲಕ ಸಿಗುತ್ತೆ. ಆದ್ರೆ ಇದರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದ ಜನ ಆ ಸಾಲವನ್ನ ಪಡೆದು ಕೊನೆಗೆ ಸಂಕಷ್ಟಕ್ಕೆ ತುತ್ತಾಗ್ತಾ ಇದ್ದಾರೆ. ನೀವು ತುತ್ತಾಗಬೇಡಿ, ಹುಷಾರ್. ಹಾಗಾಗಿ ಈ ಪೇಡೆ ಸಾಲಗಳ ಬಗ್ಗೆ ತುಂಬಾ ಹುಷಾರಾಗಿರಿ. ವ್ಯವಹಾರದ ವಿಷಯದಲ್ಲಿ ಎಷ್ಟು ಕಟ್ಟುನಿಟ್ಟಾಗಿದ್ರೂ ಅದು ಕಡಿಮೆ. ಅದರಲ್ಲೂ ಸಾಲ ಅನ್ನೋ ವಿಚಾರದಲ್ಲಿ ತುಂಬಾ ಹುಷಾರಾಗಿರಬೇಕು. ಸಾಲ ಮಾಡೋದು ಸುಲಭ, ಆದ್ರೆ ಅದನ್ನ ಹಿಂತಿರುಗಿಸುವಾಗ ಆಗುವ ನೋವು ಜಾಸ್ತಿ. ಯಾಕಂದ್ರೆ ಸಾಲ ಕೊಟ್ಟವರು ಅದನ್ನ ವಸೂಲಿ ಮಾಡದೆ ಯಾವ ಕಾರಣಕ್ಕೂ ಕೂಡ ಬಿಡೋದಿಲ್ಲ. ಅವರು ಕೊಟ್ಟದ್ದನ್ನ ಮರೆಯೋದಿಲ್ಲ. ಸಾಲ ಮಾಡುವಾಗ ಸಾಲ ಮಾಡೋರಲ್ಲಿ ಅದನ್ನ ಮರಳಿ ಪಾವತಿಸುವ ಬಗ್ಗೆ ಒಂದಷ್ಟು ನಿಖರತೆ ಇರುತ್ತೆ. ಆದ್ರೆ ಹೊರಗಿನ ಸಮಯ ಮತ್ತು ಸನ್ನಿವೇಶ ನಮ್ಮ ಹಿಡಿತದಲ್ಲಿ ಇರೋದಿಲ್ಲ. ಹೀಗಾಗಿ ಸನ್ನಿವೇಶ ಬದಲಾದ್ರೆ ಮರುಪಾವತಿ ಮಾಡೋದು ಕೂಡ ತುಂಬಾನೇ ಕಷ್ಟ ಆಗುತ್ತೆ. ಅಂದ್ರೆ ಸಾಲ ಮಾಡುವಾಗ ಒಂದಷ್ಟು ಅಂಶಗಳನ್ನ ನಾವು ಊಹಿಸಿಕೊಳ್ತೇವೆ. ಸಾಲ ಮಾಡಿದ ವ್ಯಕ್ತಿಗೆ ಕೆಲಸ ಇರುತ್ತೆ, ಒಳ್ಳೆ ಸ್ಯಾಲರಿ ಬರ್ತಾ ಇರುತ್ತೆ. ಸಾಲದ ಸಮಯ 5 ವರ್ಷ ಅಂತ ಇಟ್ಕೊಳ್ಳಿ. 2 ವರ್ಷದ ನಂತರ ಆ ವ್ಯಕ್ತಿಗೆ, ಸಾಲ ಪಡ್ಕೊಂಡಂತ ವ್ಯಕ್ತಿಗೆ ಕೆಲಸ ಹೋಗುತ್ತೆ. ಎಲ್ಲವೂ ಕೂಡ ಬದಲಾಗ್ಬಿಡುತ್ತೆ. ಹಾಗಾಗಿ ಸಾಲ ಮಾಡೋದಕ್ಕಿಂತ ಮುಂಚೆ ಈಗಾಗಲೇ ನಾನು ಹೇಳಿದ ಸೂತ್ರಗಳನ್ನು ನೀವು ಅಳವಡಿಸಿಕೊಂಡ್ರೆ ಸಾಲ ಮಾಡಿದ್ರೂ ಕೂಡ ನೀವು ಸಾಲ ಮರುಪಾವತಿ ಮಾಡುತ್ತಾ ನಿಶ್ಚಿಂತೆಯಿಂದ ಇರಬಹುದು. ನಿಮಗೆ ವೈಯಕ್ತಿಕ ಹಣಕಾಸಿನ ಬಗ್ಗೆ ಇನ್ನಷ್ಟು ಕಲಿಬೇಕು, ಕೃಷಿ ಬಿಸ್ನೆಸ್ಗೆ ಸಂಬಂಧಿಸಿದಂತೆ ತಿಳ್ಕೊಂಡು ಮಾಡಿ ಯಶಸ್ವಿಯಾಗಬೇಕು ಅಂತ ಹೇಳಿದ್ರೆ ಈಗಲೇ ಬಾಸ್ವಾಲಾ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ. ಇಲ್ಲಿ ವೈಯಕ್ತಿಕ ಹಣಕಾಸು, ಬಿಸ್ನೆಸ್, ಕೃಷಿಗೆ ಸಂಬಂಧಿಸಿದಂತೆ 500ಕ್ಕೂ ಹೆಚ್ಚು ಕೋರ್ಸ್ಗಳಿವೆ. ಅದು ಕೂಡ ಕೇವಲ 999 ರೂಪಾಯಿಗೆ 1 ವರ್ಷ ಆಕ್ಸೆಸ್ ಸಿಗುತ್ತೆ. ಇಲ್ಲಿ ಯಾರ್ಯಾರು ಸಕ್ಸಸ್ ಆಗಿದಾರೋ ಅವರೇ ನಿಮಗೆ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಾರೆ. ಚಾನೆಲ್ ಬಯೋದಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಆಲ್ ದಿ ಬೆಸ್ಟ್. ಬಾಸ್ವಾಲಾ, ಬಿ ದ ಬಾಸ್.